ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮತ್ತ ಗ್ರಾಮದ ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ 13 ವರ್ಷಗಳಿಗೊಮ್ಮೆ ಬರುವ ಶನಿ ಅಮಾವಾಸ್ಯೆ ಹಾಗೂ ಶನೇಶ್ವರ ಜಯಂತಿ ಪ್ರಯುಕ್ತ ಶನೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು ಹಾಗೂ ಶನೇಶ್ವರ ಹೋಮವನ್ನ ನಡೆಸಲಾಯಿತು ಮತ್ತು ಶನೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯ ಪ್ರಾಕಾರೋತ್ಸವವನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ಬಾಲಕೃಷ್ಣರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತ ಭಕ್ತರುಗಳು ಶನೇಶ್ವರ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. रुद्राय नमः कालाय नमः कलविकरणाय नमः बलविकरणाय नमः बलाय नमः बलप्रमथनाय नमः सर्वभूतनमनाय नमः मनन्मनाय नमः अघोरेभ्यो घोरेभ्यो घोरघोर तरेभ्यः सर्वेभ्यो सर्वेभ्यो नमस्ते तत्रुद्ररूपेभ्यः षोडशोपचार पूजां समर्पयामि. ओम राह ओम हिरण्यवात्रं मदो आपूर्णं ददाति मदव्यासानीतं एकदा ब्रह्मणोपहरति एकदैव जमान आयुस्तेजो ददाति स्वप्रकाश महादेवादर्वान्तस्थिविरावः एकदैव जमान आयुस्तेजो ददाति कर्पूरदीपं वरदावतारं संसारपारं भुजगेन्द्रहारे तदारविन्दे हृदयारविन्दे बहुं भवानी द्वैतं नमामि.
ಮುನಿಕೃಷ್ಣಪ್ಪರ ನಮಸ್ತೆ. ಹೇಳಿ. ಇವತ್ತು ಮಾಗಡಿ ತಾಲೂಕಿನ ಮತ್ತ ಗ್ರಾಮದಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿದ್ದೀವಿ. ಇವತ್ತು ಶನೇಶ್ವರ ಜಯಂತಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಾವು ಎಲ್ಲಿಂದ ಬರ್ತೀರಾ? ಈ ದೇವಸ್ಥಾನಕ್ಕೆ ಬಂದು ನಿಮ್ಗೇನೆಲ್ಲ ಒಳ್ಳೆಯದಾಯಿತು? ನನ್ನ ಹೆಸರು ಮುನಿಕೃಷ್ಣಪ್ಪ ಅಂತೇಳಿ. ನಾನು 1976ನೇ ಇಸ್ವಿಯಿಂದ ಬರ್ತಾಯಿದ್ದೀನಿ. ಇಲ್ಲಿ ನಮ್ಮ ತಾತ ಅವರು ಕೆ ಚನ್ಮಂತಯ್ಯ ಅಂತಿದ್ರು, ಕಾರ್ಪೆಂಟ್ರು. ಅವರು ನನ್ನ ಇಲ್ಲಿ ಕರ್ಕೊಂಬಂದರು. ನಮ್ಮ ತಾಯಿ ಊಟದ ಮನೆ ಮಾಗಡಿನೇ. ಇಲ್ಲಿಗೆ ಬಂದು ನಾವು ಹಿರೇಗೊಂಡ ದಡಿ ಹತ್ರ ಹಿಂಗೆ ಮತ್ತೊಂದು ದೇವಸ್ಥಾನಕ್ಕೆ ನಮ್ಮ ತಾತ ಕರ್ಕೊಂಬಂದರು. ನಾನು 76ನೇ ಇಸ್ವಿಯಲ್ಲಿ SLC ಪಾಸಾದೆ. ಅವಾಗ ಚಿಕ್ಕದಾಗಿತ್ತು ಇಲ್ಲಿ ಸ್ವಲ್ಪ ಭಾಳ. ನಾನು SLC ಪಾಸ್ ಆದಮೇಲೆ ಅಲ್ಲಿಂದ ನಾನು ಕಂಟಿನ್ಯೂಷನ್ ಆಗಿ ಬರ್ತಾಯಿದ್ದೀನಿ. ಇಲ್ಲಿ ಬಂದವ್ರಿಗೆಲ್ಲ ನಮಗೆ ಭಾಳ ಒಳ್ಳೆಯದಾಗಿದೆ. ಇಲ್ಲಿ ಬಂದು ನಾನು ನಾನು ಮಕ್ಕಳಿಗೆಲ್ಲ ಮದುವೆದು ಅದು ಇದು ಎಲ್ಲ ಕೇಳ್ಕೊಂಬಂದೆ. ನಾನು ಸಮೃದ್ಧಿಯಿಂದ ಅವತ್ತಿಂದ ಇವತ್ತವರೆಗೂ ಭಾಳ ನನಗೆ ದೇವರ ಅನುಗ್ರಹ ಚೆನ್ನಾಗಿ ಕೊಟ್ಟಿದ್ದಾನೆ. ದೇವರು ನಮಗೆ ಈ ಮತ್ತ ಗ್ರಾಮದಲ್ಲಿ ನಾನು ಭಾಳ ಮುಂದುವರೆದು ಚೆನ್ನಾಗಿದೆ. ಜನಗಳು ಇಲ್ಲಿ ಬಂದು ಅವ್ರವ್ರ ಬೇಡಿಕೆಗಳನ್ನು ಅನುಸರಿಸ್ಕೊಂಡು ಹೋಗಿ ಎಲ್ಲ ಅವ್ರಿಗೂ ಭಾಳ ಇದಾಗಿದೆ. ಒಬ್ರಿಗಿಂತ ಒಬ್ಬರು ಇವಾಗ ಬೃಹದಾಕಾರವಾಗಿ ಇಲ್ಲಿ ಸ್ವಾಮಿದು ಕಾರ್ಯ ನಡೀತಾ ಇದೆ. ನರಸಿಂಹಯ್ಯನವರಾದಮೇಲೆ ಅವ್ರ ಮಗ ಬಾಲಕೃಷ್ಣ ಅವರು ಅದೇ ರೀತಿ ಅವರು ಅನುಗ್ರಹದಿಂದ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಭಾಳ ತೊಂದರೆ ಇದೆ. ಏನು ಎಲ್ಲರಿಗೂ ಜನಕ್ಕೆ ಎಲ್ಲ ಇದೆ. ಈಗ ಊಟದ್ದು ವ್ಯವಸ್ಥೆ ಇದೆ. ಎಲ್ಲ ಜನ ಇಲ್ಲಿ ಯಾವುದೂ ತೊಂದರೆ ಇಲ್ಲ, ಸಮಯ ಆರಾಮಾಗಿದೆ. ಈ ಕ್ಷೇತ್ರದ ಮಹಿಮೆ ಭಾಳ ಚೆನ್ನಾಗಿದೆ. ಕೃಷ್ಣಾರೆಡ್ಡಿ ಅವರು ನಮಸ್ತೆ. ಇವತ್ತು ಮಾಗಡಿ ತಾಲೂಕಿನ ಮತ್ತ ಗ್ರಾಮದಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಜಯಂತಿ ಇರೋದ್ರಿಂದ ತಾವು ಕೂಡ ಈ ದೇವಾಲಯಕ್ಕೆ ಬಂದಿದ್ದೀರಾ. ಯಾವಾಗಿಂದ ಬರ್ತೀರಾ? ಎಲ್ಲಿಂದ ಬರ್ತೀರಾ ತಾವು? ಸರ್, ನಾವು 2000ನೇ ಇಸ್ವಿಯಿಂದ ಬರ್ತಾಯಿದ್ವಿ. ಚಂದಪ್ಪ ಸರ್ಕಲ್ ಹತ್ರ ನರ್ಸರಿ ಕೂಲಿ ಕೆಲಸ ಮಾಡ್ತಾಯಿದ್ವಿ. ಈಗ ಬಂದು ಕೇತುವಳ್ಳಿಯಿಂದ ಹೋಗಿ 2010 ಹೋಗಿ ಕೇತುವಳ್ಳಿ ನರ್ಸರಿ ಮಾಡ್ತೀವಿ. ನಮ್ಗೆ ಚೆನ್ನಾಗಿ ನಡ್ಕೊಂಡು ಬಂದಿದ್ವಿ. ನಾವು ಚೆನ್ನಾಗಿ ನಡ್ಕೊಂಡು ಬಂದಿದ್ವಿ. ನಾವು ದೇವಸ್ಥಾನಕ್ಕೆ ಬಂದಮೇಲೆ ಅನುಕೂಲ ಆಗುತ್ತೆ. ಪಾರ್ವತಮ್ಮ ನಮಸ್ತೆ. ಮಾಗಡಿ ತಾಲೂಕಿನ ಮತ್ತ ಗ್ರಾಮದಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀರಾ. ಯಾವಾಗಿಂದ ಬಂದಿದ್ದೀರಾ? ನಿಮ್ಗೆ ಇಲ್ಲಿ ಬಂದಮೇಲೆ ಏನೆಲ್ಲ ಅನುಕೂಲ ಆಯ್ತು ನಿಮಗೆ? ಸರ್, ನನಗೆ ಇಲ್ಲಿ ಬಂದ ಮೇಲೆ ನಾನು ಮದುವೆಗೆ ಆಗೋಕ್ಕಿಂತ ಮುಂಚೆನೇ ನಾನು ಇಲ್ಲಿ ಬರ್ತಾ ಇದ್ದಿದ್ದು. ಈಗಾಗಲೇ 41 ವರ್ಷ ನಾನು ಈ ನಮ್ಮ ಅಪ್ಪಂಗೆ ನಡ್ಕೊತಾ ಇರೋದು. ನಾನು ಮದುವೆಕ್ಕಿಂತ ಮುಂಚೆಯಿಂದ ಬರಬೇಕಾದ್ರೆ ಕಷ್ಟ ಇತ್ತು. ನಮ್ಮ ಅಣ್ಣ ನಾವು ಎಲ್ಲರೂ ಉಳ್ಳಾಳದಿಂದ ಅವರು ಬರ್ತಿದ್ರು. ಜೊತೆಯಲ್ಲಿ ನಡ್ಕೊಂಡು ಬರ್ತಿದ್ವಿ ಸ್ವಾಮಿ. ನಾವು ಅವಾಗ ಬಸ್ ಇರಲಿಲ್ಲ ನಮಗೆ. ಕಾಡಲ್ಲಿ ನಡ್ಕೊಂಬರ್ತಿದ್ದೀವಿ ನಾವು. ನಮ್ಮಪ್ಪ ನಮಗೆ ಅದೇ ಥರ ಅನುಗ್ರಹ ಮಾಡಿದ. ನನಗೆ 3 ಜನ ಹೆಣ್ಮಕ್ಳು ಆದಮೇಲೆ ಗಂಡು ಮಗ ಆಗಿರಲಿಲ್ಲ. ನನಗೆ ತುಂಬ ಹಿಂಸೆ ಅನ್ನಿಸ್ಬಿಡ್ತು. ಆ ಯಪ್ಪ ಏನು ಕೊಡ್ತಾನೆ ಅದನ್ನು ಸ್ವೀಕಾರ ಮಾಡಿದವಳು ನಾನು. ಲಾಸ್ಟಿಗೆ 4ನೇದು ಪ್ರೆಗ್ನೆಂಟ್ ಆದೆ. ಸ್ವಾಮಿ, ಇದು ನಿನ್ನೆ ವರ ಅಂತ ಪಡ್ಕೊತೀನಪ್ಪ ಅಂತ ಅಂದ್ಬಿಟ್ಟು ಪಡ್ಕೊಂಡೆ. ನಮ್ಮಪ್ಪ ನನಗೆ ಗಂಡು ಮಗ ಕೊಟ್ಟ ಸ್ವಾಮಿ. 3 ಜನ ಹೆಣ್ಮಕ್ಳಿಂದ ಕೊಟ್ಟ. ನಮ್ಮ ಅಪ್ಪನಿಗೆ ಎಷ್ಟು ನಡ್ಕೊಂಡೆ ಅಷ್ಟು ಪಡ್ಕೊಂಡಿದ್ದೀನಿ ಸ್ವಾಮಿ. ನಾನು ಅವತ್ತೇನು ಅಂದರೆ ನನಗೆ ಮದುವೆ ಆಗಿ ನಾನು ಆ ಕಡೆ ಸೈಡಿಂದ ಬಂದು ನಂದು ಕುಷ್ಟಗಿ ತಾಲೂಕು ಗಂಡನ ಮನೆ, ತವ್ರ ಮನೆ ಬಂದು ಬಾಲ್ಕೋಟೆ ಜಿಲ್ಲೆ ಸಿರೂರು. ನಾನು ಇಲ್ಲಿ ಬಂದು 40 ವರ್ಷದ ಮೇಲೆ ಆದ್ರೂ ಅವಾಗಿಂದನೂ ಈ ಕಾಡಲ್ಲಿ ನಮ್ಮಪ್ಪಗೆ ಎಷ್ಟು ನಡ್ಕೊಂಡೆ ಅಷ್ಟು ಪಡ್ಕೊಂಡಿದ್ದೀನಿ ಸ್ವಾಮಿ. ಅವಾಗ ದೇವಸ್ಥಾನ, ಗರ್ಭದ ದೇವಸ್ಥಾನ ಒಂದಿತ್ತು ಸ್ವಾಮಿ. ಆಮೇಲೆ ನಮ್ಮ ಎಲ್ಲ ಭಕ್ತಾದಿಗಳು ನಮ್ಮ ಅಪ್ಪನ ನಾನು ಹೆಂಗೆ ನಡ್ಕೊಂಡೆ ಎಲ್ಲ ಸರ್ವರು ಅದೇ ಥರ ಅಪ್ಪನಿಗೆ ನಡ್ಕೊಂಡಿವಿ, ಪಡ್ಕೊಂಡಿದ್ದೀವಿ ಸ್ವಾಮಿ. ನಾವು ನಮ್ಮ ಅಪ್ಪಂದು ತುಂಬ ಸತ್ಯ ಅಂದ್ರೆ ಅಷ್ಟು ಸತ್ಯ ಇದೆ ಈ ಜಾಗದಲ್ಲಿ. ಎಲ್ಲಿಂದ ಬರ್ತೀರಾ ನೀವು? ನಾವು ಚಂದ್ರಪ್ಪ ಸರ್ಕಲಿಂದ ಬರ್ತಾ ಇದ್ದೀವಿ ಸ್ವಾಮಿ ಇವಾಗ.
अस्यमेव प्रतिष्ठते वेदोक्त मंत्र पुष्पांजलिं समर्पयामि। जय मंगल जय नमः पार्वतीपते हरे नमः पार्वतीपते शिव नमः पार्वतीपते। ओम श्री यज्ञेश्वर महाराज की जय, श्रीमन् महागणपति महाराज की जय, श्री गुरु शनेश्वर महाराज की जय। सांब जय नमः पार्वतीपते। ನರಸಿಂಹಯ್ಯ ಅವ್ರು ನಮಸ್ತೆ. ಮಾಗಡಿ ತಾಲೂಕಿಲಿರ್ತಕ್ಕಂಥ ಮತ್ತ ಗ್ರಾಮದಲ್ಲಿ ಶನೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ತಾವು ಕೂಡ ಬಂದಿದ್ದೀರಾ. ಇವತ್ತು ಶನೇಶ್ವರ ಜಯಂತಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದ ಮೇಲೆ ನಿಮ್ಗೇನೆಲ್ಲ ಅನುಕೂಲ ಆಯಿತು? ನಾವು 60 ವರ್ಷ ಬುದ್ಧಿ ನನಗೆ ಗೊತ್ತಿರಲಿಲ್ಲ. ಈ ಪ್ರಪಂಚದ ಬುದ್ಧಿ ಏನು ಅನ್ನೋದೇ ಗೊತ್ತಿರಲಿಲ್ಲ. ಅವತ್ತು ನಾವು ಈ ಸ್ಥಳಕ್ಕೆ ಕಾಲಿಕ್ಕಿದ್ದು. ಇವತ್ತಿನವರೆಗೂ ಪ್ರತಿ ವಾರನೂ ನಾವು ಪರಮಾತ್ಮ ಸೇವೆ ಮಾಡ್ತಾಯಿದ್ದೀವಿ. ನಮಗೆ ಭಗವಂತ ನಾವು ಮದುವೆ ಆದ ಇಬ್ಬರು ಗಂಡು ಮಕ್ಕಳಾದ್ರು, ಹೆಂಡತಿಗೂ ಒಂದು ಅಂಗನವಾಡಿ ಮೇಡಮ್ ಅಂತ ಕೆಲಸ ಸಿಕ್ತು. ಆಮೇಲೆ ಮಕ್ಕಳು ಒಳ್ಳೆಯ ವಿದ್ಯಾವಂತರುಗಳಾದರು. ಇಬ್ಬರು ಗಂಡು ಮಕ್ಕಳಿಗೂ ಒಳ್ಳೆಯ ವಿದ್ಯಾವಂತರುಗಳಾದರು, ಒಳ್ಳೆಯ ಕೆಲಸ ಸೇರ್ಕೊಂಡು 1ನೇ ವರ್ಷ ಹಬ್ಬದ ಮದುವೆ ಆಯಿತು, ಈ ಸತಿ ಒಬ್ಬನ ಮದುವೆ ಆಯಿತು. ಭಗವಂತನ ಪ್ರಾಣ ಮಾಡಿಕೊಂಡು ಇರಬಾರ್ದು ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವಿದ್ದೆವು. ಅಂಥದ್ರಲ್ಲಿ ಭಗವಂತನ ನಾವು ಸೇವೆ ಮಾಡ್ಕೊಂಡು ಭಗವಂತ ನಮ್ಮನ್ನು ಈ ಮಟ್ಟಕ್ಕೆ ಒಳ್ಳೆ ಚೆನ್ನಾಗಿ ಮಡಗವ್ರೆ. ಯಾಕೆಂದರೆ ನಮ್ಮ ವಿಮಾನವೇ ನಮಗೆ ತಾಯಿ ತಂದೆ ಬಂಧು ಬಳಗ ಎಲ್ಲ ಈ ನಮಗೆ ಪರಮಾತ್ಮನೇ ಅಂತ ನಾವು ನಂಬ್ಕೊಂಡಿದ್ದೀವಿ ಸ್ವಾಮಿ. ಅದಕ್ಕೆ ನಮಗೆಲ್ಲರಿಗೂ ಬೇಜಾನ್ ಜನ ತೊಂದರೆಗಳು ಕೊಟ್ಟರು. ಇಲ್ಲಿ ಬರಬೇಕು ಅಂದರೂ ನಮಗೆ ಬೇಜಾನ್ ತೊಂದರೆ ಕೊಡೋರು. ಪರಮಾತ್ಮನ ಶ್ರೇಣಿಯಿಂದ ಇದ್ದೀವಿ, ಬರಬೇಕು ಅಂದರೂ ನಮಗೆ ಬೇಜಾನ್ ತೊಂದರೆಗಳು ಕೊಡೋರು. ಅಂಥದ್ರಲ್ಲ ಭಗವಂತ ನಿಂದೆ ಕಣಪ್ಪ, ನಾವು ಕೆಟ್ಟದೇನು ಮಾಡ್ತಾಯಿಲ್ಲ ಒಳ್ಳೇದು ಮಾಡ್ತಾಯಿದ್ದೀವಿ ಅಂಥವ್ರು ನಮ್ಗೆ ತೊಂದರೆ ಕೊಡ್ತಾರೆ ಕಣಪ್ಪ ಅಂತ ನಾವು ಪರಮಾತ್ಮನ್ನೇ ನೆನೆಸ್ಕೊಂಡು ಬಂದು ಅದು ಭಗವಂತ ಎಲ್ಲ ನಮ್ಮನ್ನು ಚೆನ್ನಾಗಿ ಮಾಡೋದು ಸ್ವಾಮಿ. ಸದ್ಯಕ್ಕೆ ನಮ್ಗೆ ಯಾವುದೇನು ಬೇಡ, ಅವರ ಆಶೀರ್ವಾದ ನಮಗೆ ಸಾಕ್ಷಿ. ಜಯರಾಮ್ ಅವರು ನಮಸ್ತೆ. ಇವತ್ತು ಮಾಗಡಿ ತಾಲೂಕಿನ ಮತ್ತ ಗ್ರಾಮದಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಾವಿದ್ದೀವಿ. ಇವತ್ತು ಶನೇಶ್ವರ ಜಯಂತಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ, ಯಾವಾಗಿಂದ ಬರ್ತಾ ಇದ್ದೀರಾ, ಮತ್ತು ಇಲ್ಲಿ ಬಂದ ಮೇಲೆ ತಮಗೇನೆಲ್ಲ ಒಳ್ಳೆಯದಾಯಿತು? ಸರ್, ಇವತ್ತು ವಿಶೇಷವಾದ ದಿವಸ. 13 ವರ್ಷಕ್ಕೆ ಒಂದು ಸರ್ತಿ ಬರುವಂಥ ಶನಿ ಜಯಂತಿ ಜೊತೆಗೆ ಅಮಾವಾಸ್ಯೆ 2 ಜೊತೆ ಬಂದಿದ್ದರಿಂದ ಇದೊಂದು ವಿಶೇಷವಾದಂಥ ಒಂದು ದಿವಸ. ನಾವು ಈ ದೇವಸ್ಥಾನಕ್ಕೆ ಸುಮಾರು ಒಂದು 3-4 ವರ್ಷದಿಂದ ಬರ್ತಾಯಿದ್ದೀನಿ. ನಮಗೆಲ್ಲ ಜೀವನದಲ್ಲಿ ಒಳ್ಳೆಯದಾಯ್ತು. ಮತ್ತು ಈ ದೇವಸ್ಥಾನ ಬಂದರೆ ಒಂದು ಜೀವನದಲ್ಲಿ ಒಂದು ನೆಮ್ಮದಿ, ಒಂದು ಶಾಂತಿ, ಮನಸ್ಸಿನ ನೆಮ್ಮದಿ ಇವೆಲ್ಲ ಸಿಕ್ಕುವಂಥ ಸ್ಥಳ ಇದು. ಅದಕ್ಕೆ ಬಂದು ಈ ದೇವಸ್ಥಾನದಲ್ಲಿ ಎಲ್ಲರೂ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲ ಲೋಕ ಕಲ್ಯಾಣ ಆಗಲಿ, ಎಲ್ಲ ಜನಗಳಿಗೂ ಹಿತದೃಷ್ಟಿಯಿಂದ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋ ದೃಷ್ಟಿಯಲ್ಲಿ ದೇವಸ್ಥಾನಕ್ಕೆ ಬಂದು ನಾವು ನೆಮ್ಮದಿಯ ತಾಣವಾಗಿ ಮಾಡ್ಕೊಂಡು ಇಲ್ಲಿ ಬಂದು ಹೋಗ್ತಾ ಇದ್ದೀವಿ. ಭೀಮಾಶಂಕರ್ ಅವರು ನಮಸ್ತೆ. ತಾವು ಕೂಡ ಈ ಮತ್ತ ಗ್ರಾಮದಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ್ದೀರಾ. ಇಲ್ಲಿ ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ, ಏನೆಲ್ಲ ನಿಮ್ಗೆ ಬಂದಮೇಲೆ ಒಳ್ಳೆಯದಾಗಿದೆ? ನಾವು ಬಂದು 30 ವರ್ಷ ಅವಾಗಿಂದ ಬರ್ತಾಯಿದ್ದೀವಿ ಸರ್. ನಾವು ಉತ್ತರ ಕರ್ನಾಟಕ ಗುಲ್ಬರ್ಗ ಕಡೆಯವರು. ಇಲ್ಲಿ ಮಾಗಡಿಯಲ್ಲಿ ವಾಸಾಗಿದ್ದೆ. ಆವಾಗ ಒಂದು ಸ್ವಲ್ಪ ಅಲ್ಲಿ ಸಣ್ಣ ಪುಟ್ಟ ಒಬ್ಬರು ರೈತರು ಕೆಲಸ ಮಾಡ್ತಾಯಿದ್ದೆ. ಇಲ್ಲಿಗೆ ಬಂದು ಯಾರೋ ಒಬ್ಬರು ಹಿಂಗೆ ನಮ್ಮ ಶನಿ ದೇವರು ಕಾಟ ಇದೆ ಅಂತ ಗೊತ್ತಾಗಿ ಹೇಳಿಸಿ ಇರುವಾಗ ನಮಗೆ ಯಾರೋ ಕರ್ಕೊಂಡ್ಬಂದ್ರು ಒಬ್ಬರು ಹನುಮಂತಾಯಿ ಅಂತ. ಆವಾಗಿಂದ ಇಲ್ಲಿವರೆಗೂ 88ರಲ್ಲಿ ಬಂದವನು ಬೆಂಗಳೂರಿಗೂ. 90ರಿಂದ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾಯಿದ್ವಿ. 90ನೇ ಇಸ್ವಿಯಲ್ಲಿ. ಅಲ್ಲಿಂದ ನಮ್ಮ ಮಕ್ಕಳಿಗೆ ಎಲ್ಲ ಒಳ್ಳೆಯದಾಯಿತು. ಮಕ್ಕಳು ಆದರೂ, ಆಮೇಲೆ ಮೊಮ್ಮಕ್ಕಳು ಹುಟ್ಟಿದ್ರು, ನಮ್ಮ ಅಭಿವೃದ್ಧಿ ಆಗಿದ್ದೀವಿ, ಫ್ಯಾಕ್ಟ್ರಿ ಮಾಡಿದ್ದೀವಿ. ಆ ದೊಡ್ಡ ನಮ್ಮ ನರಸಿಂಹನವರು ಅಂತಿದ್ದರು, ಅವರು ಭಾಳ ನಮಗೆ ಆಶೀರ್ವಾದ ಮಾಡೋರು. ಅವರಿಂದ ಇಲ್ಲಿಗೆ ನಾವು ಇಲ್ಲಿವರೆಗೂ ಬರ್ತಾನೆ ಇದ್ದೀವಿ. ಇವತ್ತು ನಮ್ಮ ಹಳೆಯ ದೇವ್ರದ್ದು ಪೂಜೆ ಇಟ್ಕೊಂಡಿದ್ದೀವಿ. ಹೋಮ ಶಾಂತಿ ಮತ್ತು ನವಗ್ರಹ ಪೂಜೆ ಎಲ್ಲ ಅವ್ರದ್ದೇ ನಮ್ಮ ಹಳೆಯವ್ರದ್ದು ಇಟ್ಕೊಂಡಿದ್ದೀವಿ. ನಮ್ಗೆ ಮಗಳ ವಿಷಯಕ್ಕೆ ಬಂದಾಗ ಅವ್ರ ಸ್ವಾಮಿ ಕೇಳಿ ಒಳ್ಳೆ ಹಳೆಯನ್ನು ಪಡೆದಿದ್ದೀನಿ. ಒಳ್ಳೆ ಹಳೆಯನ್ನು ಅನುಕೂಲವಂತವಾಗಿದ್ದಾರೆ. ನಮ್ಮ ಮಗನೂ ಒಬ್ಬರು, ಅವ್ರಿಗೆ ಆ ಟೈಲ್ಸ್ ಅಂಗಡಿ ಮಾಡಿಕೊಟ್ಟಿದ್ದೀವಿ. ನಾವು ಗ್ರಾನೈಟ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀವಿ. ಇಲ್ಲಿಗೆ ಬಂದ ನಡೆದು ನಾವು ವಾರ ತಪ್ಪಿ ಒಂದು ವಾರಕ್ಕೂ ಮಿಸ್ ಮಾಡದೆ ನಾವು ಬರೋದು ಈ ದೇವಸ್ಥಾನಕ್ಕೆ. ಅಷ್ಟು ನಮ್ಗೆ ಬರದೆ ಮನಸ್ಸೇ ಸಮಾಧಾನ ಬರೋದಿಲ್ಲ. ಈ ಬಂದಿಲ್ಲ ಒಂದು ವಾರ ಆದರೂ ತಪ್ಪಿದ್ರೆ ನಮ್ಗೆ ಏನೋ ಒಂಥರ ಕಳ್ಕೊಂಡಂಗೆ. ಆದರೂ ನಾವು ಕಳ್ಕೊಳ್ಳೋದು ಏನಂದರೂ ಅಷ್ಟು ಇಲ್ಲಿ ಬಂದರೆ ಒಳ್ಳೆ ನೆಮ್ಮದಿ, ಒಂದು ಆನಂದವಾಗಿರುತ್ತೆ. ಬೆಳಗ್ಗೆ ಬಂದಿರ್ತೀವಿ, ಸಾಯಂಕಾಲ 8 ಗಂಟೆ ಆದರೂ ಇರಬೇಕು ಅನಿಸುತ್ತೆ. ಆ ಥರ ನಮಗೆ ಈ ಸ್ಥಳದ ಮಹಿಮೆ ಇದೆ ಸರ್.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.